ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಮ್ಮ KPCL ಆಸ್ಪಿರೆಂಟ್ಸ್ ನನಗೆ ಸಾಕಷ್ಟು ಮೆಸೇಜಸ್ ಹಾಕಿದ್ದಾರೆ, ಯಾವಾಗ ರಿಸಲ್ಟ್ ಬರುತ್ತೆ, KPCL ಕಡೆಯಿಂದ ಏನಾದರೂ ಮಾಹಿತಿ ಇದೆಯಾ, ಅಥವಾ ಕೋರ್ಟಲ್ಲಿರುವಂಥ ಕೇಸ್ ಏನು ನಡೀತಾ ಇದೆ ಅಂತಂತೇಳಿ ಸಾಕಷ್ಟು ಮೆಸೇಜಸ್ಸು ಕಾಲ್ಸು ಬಂದಿತ್ತು. ಸೊ ಈಗ KPCL ಅಂದರೆ KPCL ಕಡೆಯಿಂದ KEAದವ್ರಿಗೆ ಒಂದು ರಿಕ್ವೆಸ್ಟ್ ಹೋಗಿದೆ. ಅದಾಗಿ ನಂತರ KEAದವರು ತಮ್ಮ ವೆಬ್ಸೈಟಲ್ಲಿ ಒಂದು ಸರ್ಕ್ಯುಲರ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇದು ಸಾಕಷ್ಟು ದಿನಗಳಾಯಿತು. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ತೀರ ಅನಿಸುತ್ತೆ ಮೇಲ್ಗಡೆ 17/1/2025 ಅವತ್ತು ಬಂದಿರೋಂಥ ಸರ್ಕ್ಯುಲರ್ ಇದು. ಅಂದರೆ ಇದೇ ತಿಂಗಳು 17ನೇ ತಾರೀಕು ಬಂದಿದೆ, ಒಂದು 8 ದಿನಗಳ ಕೆಳಗಡೆ ಬಂದಿದೆ. ಈಗ ಏನಪ್ಪ ಈ ಸರ್ಕ್ಯುಲರು ಅಂತ ನೋಡೋದಾದರೆ, ಇದು ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಸರ್ಕ್ಯುಲರ್. ಏನು ಸರ್ ಇದು ಎಕ್ಸಾಮು? ಇದ್ದಿದ್ದಂಗೆ ಪ್ರೀವಿಯಸ್ ಫೆಬ್ರವರಿ ತಿಂಗಳಲ್ಲಿ 17ನೇ ತಾರೀಕು ಎಕ್ಸಾಮ್ ನಡೀತು, ಮತ್ತೆ ಈಗೇನು ಎಕ್ಸಾಮ್ ಅಂತಂದರೆ, ಇದು ಎಕ್ಸಾಮ್ ಇರೋದು ಮೇಯ್ನ್ ಎಕ್ಸಾಮ್ಗಲ್ಲ, ಕಡ್ಡಾಯ ಕನ್ನಡ ಪರೀಕ್ಷೆ ಏನು ನಡೀತಲ್ಲ ಆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಕೊಟ್ಟಿರುವಂಥ ಸರ್ಕ್ಯುಲರ್ ಇದು. ಸೊ ಹೋದ ಸಲ ನಮಗೇನು ಕನ್ನಡ ಕಡ್ಡಾಯ ಎಕ್ಸಾಮ್ ನಡೆದಿತ್ತು, ಆಗ ಕರೆಕ್ಟ್ ಫಾರ್ಮೆಟಲ್ಲಿ ನಡೆದೇ ಇರೋ ಕಾರಣದಿಂದ, ಅಂದರೆ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಡೆದೇ ಇರೋದ ಕಾರಣದಿಂದ ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆನ ಮತ್ತೆ ಎಕ್ಸಾಮ್ ಮಾಡಬೇಕಂತೇಳಿ ನಮ್ಮ ಹೈಕೋರ್ಟ್ನವರು KPCLಗೆ ಆರ್ಡ್ರ್ ಮಾಡಿದ್ದಾರೆ. ಅಂದರೆ ಆರ್ಡ್ರ್ ಕಳಿಸಿದ್ದಾರೆ ಅನ್ನೋದಕ್ಕಿಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಎಕ್ಸಾಮ್ ಮಾಡಿ ಅಂತಂತೇಳಿ. ಸೊ ಹಾಗಾಗಿ KPCL ಅವರು KEAದವ್ರಿಗೆ ಮತ್ತೆ ಎಕ್ಸಾಮ್ ಮಾಡಿ ಅಂತಂತೇಳಿ ಕೇಳ್ಕೊಂಡಿರೋ ಕಾರಣದ KEAದವರು ಈ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ದಾರೆ. ಸೊ ನೋಡಿ, ಹೈಕೋರ್ಟ್ ಅವರು ಕೊಟ್ಟಿರುವಂಥ ನಂಬರ್ ಆದೇಶ ಸಂಖ್ಯೆ, ಈ ಆದೇಶ ಸಂಖ್ಯೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತೇಳಿ ಎಕ್ಸಾಮ್ನ ನಡೆಸಿ ಅಂತಂತೇಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಈ ಒಂದು ಸಂಖ್ಯೆಯಲ್ಲಿ ನಿರ್ದೇಶಿಸಿದಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ವಿವಿಧ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಇದು ಮ್ಯಾಟರ್ ಸಬ್ಜೆಕ್ಟ್ ಇದು. ಸೊ ಏನು ಕೊಟ್ಟಿದ್ದಾರೆ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಿಂದ ಕೋರಿಕೆಯಂತೆ ದಿನಾಂಕ 19/2/24ರಂದು KEA ವತಿಯಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿ ಮುಂದಿನ ಕ್ರಮಕ್ಕಾಗಿ ಇಲಾಖೆಗೆ ಸಲ್ಲಿಸಲಾಗಿರುತ್ತದೆ. ಆದರೆ ಮಾನ್ಯ ಉಚ್ಚ ನ್ಯಾಯಾಲಯವು ಈ ಒಂದು ಸಂಖ್ಯೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸುವಂತೆ ತಿಳಿಸೋದ್ರಿಂದ KPCL ಸಂಸ್ಥೆಯಿಂದ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲು ಕೋರಿರಲಾಗುತ್ತದೆ. ಸೊ ಹೈಕೋರ್ಟ್ ಅವರು ಕೇಳ್ಕೊಂಡಿರೋ ಕಾರಣದ ಹೈಕೋರ್ಟ್ ಅವರು KPCL ಜಡ್ಜ್ಮೆಂಟ್ ಕೊಟ್ಟಿರೋ ಕಾರಣದಿಂದ ಮಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ KPCL ಅವರು KEAಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಎಕ್ಸಾಮ್ ಮಾಡಿ ಅಂತೇಳಿ. ಅದರಂತೆ ಕನ್ನಡ ಭಾಷಾ ಮರುಪರೀಕ್ಷೆಯ ವೇಳಾಪಟ್ಟಿಯನ್ನು ಈ ಕೆಳಗಿನಂತಿದೆ. ಸೊ ಅದಕ್ಕೆ ಏನು ಕೊಟ್ಟಿದ್ದಾರೆ, ಡೇಟ್ ಕೂಡ ಕೊಟ್ಟಿದ್ದಾರೆ, ಯಾವಾಗ ನಡೆಸ್ತೀವಿ ಏನು ಕತೆ ಅಂತೇಳಿ. ಸೊ ನೀವು ನೋಡ್ತಾ ಇರ್ತಾರೆ, ಡೇಟ್ ಇದು ಮಂಗಳವಾರ 4ನೇ ತಾರೀಕು 2ನೇ ತಿಂಗಳು, ಅಂದರೆ ಫೆಬ್ರವರಿ, ಅಂದರೆ ನೆಕ್ಸ್ಟ್ ತಿಂಗಳು ಈ ಎಕ್ಸಾಮ್ನ ನಡೆಸ್ತಾ ಇದ್ದಾರೆ. ಸೊ ಯಾವುದಿದು ಕನ್ನಡ ಭಾಷಾ ಪರೀಕ್ಷೆ, ಕಡ್ಡಾಯ ಕನ್ನಡ ಪರೀಕ್ಷೆ ಏನಿತ್ತಲ್ಲ ಅದು. ಇದು ಎಷ್ಟು ಗಂಟೆಯಿಂದ ಇರುತ್ತೆ? ಮಧ್ಯಾಹ್ನ 2:30 ಹಿಡಿದು ಸಾಯಂಕಾಲ 5:30 ತನಕ, ಅಂದರೆ 3 ಗಂಟೆ ಎಕ್ಸಾಮ್ ಇದು. 3 ಅವರ್ ಎಕ್ಸಾಮ್ ಇದೆ ಡ್ಯೂರೇಷನು. ಸೊ ಮ್ಯಾಕ್ಸ್ ಎಷ್ಟಿರುತ್ತೆ? 100 ಮಾರ್ಕ್ಸ್. ಹೋದ ಸಲನೂ 100 ಮಾರ್ಕ್ಸ್ಗೆ ಬರೆದಿದ್ರು, ಬಟ್ MCQs ಬರೆದಿದ್ರು. ಈ ಸಲ MCQs ಇರಲ್ಲ. ಇಲ್ಲೇನಿರುತ್ತೆ ಅಂದರೆ ಥಿಯರಿ ಇರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದು ಉತ್ತೀರ್ಣ ಕನಿಷ್ಠ ಮಿನಿಮಮ್ ಮಾರ್ಕ್ಸ್ 35 ತೊಗೊಳ್ಳೇಬೇಕು. ಇದೇ ಇಶ್ಯೂಯಿಂದನೇ ಇದು ಎಕ್ಸಾಮ್ ಆಗಿರೋದು. ಹೋದ ಸಲ ನಮಗೆ 35 ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಅಂತ ಕೊಟ್ಟಿರಲಿಲ್ಲ, ಈ ಸಲ ಮಿನಿಮಮ್ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಮಿನಿಮಮ್ 35 ಮಾರ್ಕ್ಸ್ ತೊಗೊಳ್ಳೇಬೇಕಾಗುತ್ತೆ. ಅದಾಗಿ ನಂತರ ಇದು ಎಷ್ಟು ಗಂಟೆ ಎಕ್ಸಾಮ್ ಅಂತ ಹೇಳಿದಾರಲ್ಲ, 3 ಗಂಟೆ ಎಕ್ಸಾಮ್. ಇಲ್ಲಿ ನೋಡಿ ಸೂಚನೆ, ಅಂದರೆ ನೋಟ್, ಇದು ನೀವು ನೋಡಲೇಬೇಕು. ಯಾಕಂದರೆ ಹೋದ ಸಲಕ್ಕೆ ಈ ಸಲಕ್ಕೆ ಕನ್ಫ್ಯೂಷನ್ ಕ್ಲಿಯರ್ ಆಗೋಂಥ ನೋಟ್ ಪಾಯಿಂಟ್ಸ್ ಇದು. ಸೊ ಕನ್ನಡ ಭಾಷಾ ಪರೀಕ್ಷೆಯು SSLC ಹಂತದ ಪರೀಕ್ಷೆ ಆಗಿರುತ್ತದೆ ಹಾಗೂ ವಿವರಣಾತ್ಮಕ ಪರೀಕ್ಷೆ ಆಗಿರುತ್ತದೆ. ನೋಡಿ, ವಿವರಣಾತ್ಮಕ ಅಂದರೆ ರೈಟಿಂಗ್ ಎಕ್ಸಾಮ್ ಇದು ಡಿಸ್ಕ್ರಿಪ್ಟಿವ್, ನಾಟ್ MCQ. ಭಾಳಷ್ಟು ಜನ ಈಗ ಬೇರೆ ರಾಜ್ಯದವ್ರು ಇರ್ತಾರೆ, MCQ ಹಾಕಿದೆ ಬಂದೆ ಕ್ಲಿಯರ್ ಆಯಿತು ಮಾತಿಲ್ಲ, ಇಲ್ಲಿ ಬರಿಬೇಕು. ನೀವು ಡಿಸ್ಕ್ರಿಪ್ಟಿವ್ ಬರಿಬೇಕು. ನಿಮಗೆ ಕನ್ನಡ ಬಂತು, ಓದೋಕ್ಕೇನು ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಬಂದ್ರೂ ಬರೆಯೋದಕ್ಕೆ ಬರಬೇಕಾಗುತ್ತೆ. ಸೊ ನಿಮಗಿದು SSLC ಲೆವೆಲು, ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಇರುತ್ತೆ. SSLC ಲೆವೆಲ್ ಅಂತಂದರೆ ಮತ್ತೆ ಸೆಕೆಂಡೋ ಥರ್ಡ್ ಲ್ಯಾಂಗ್ವೇಜ್ ಅಂತ ಅನ್ಕೊಳ್ಕೊಬೇಡಿ, ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ಗೆ ನೀವು ಕನ್ನಡ ಏನಾದರೂ ಓದಿದ್ದೀರಾ, ನಿಮಗೆ ಬರುತ್ತೆ ಅಂತಂದರೆ 100% ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಕನ್ನಡ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರಲ್ಲ ಅಂದರೆ ಯು ಆರ್ ಔಟ್ ಫ್ರಮ್ ದಿಸ್ ಎಕ್ಸಾಮಿನೇಷನ್ ಅಂತ ಕನ್ಫರ್ಮ್ ಮಾಡ್ಕೊಂಬಿಡಿ, ಯಾಕಂದರೆ ಬರಿಬೇಕಲ್ವಾ. ಅದಾಗಿ ನಂತರ ನೋಡಿ, ಇಲ್ಲಿ ಹೇಳಿದ್ದಾನೆ, ದಿನಾಂಕ 18/2/2024ರಂದು ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಏನು 2ನೇ ತಿಂಗಳು 17ನೇ ತಾರೀಕು 2024ಕ್ಕೆ ನಡೆದಿರೋ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಅವ್ರಿಗೆ ಮಾತ್ರ ಈ ಎಕ್ಸಾಮು. ಸರ್ ನಾನು ಎಕ್ಸಾಮ್ ಎಕ್ಸಾಮ್ಗೇನು ಅಪ್ಲೈ ಮಾಡಿದ್ದೆ, ಬಟ್ 17ನೇ ತಾರೀಕು ಅಟೆಂಡ್ ಮಾಡಿಲ್ಲ, ಮತ್ತು ಈಗ ಅಟೆಂಡ್ ಮಾಡ್ಬೋದಾ ಅಂತ ಕೇಳಿದ್ರೆ ನೀವು ಎಲಿಜಿಬಲ್ ಇರಲ್ಲ. ಸೊ ಅವತ್ತಿನ ದಿನ ಅಟೆಂಡ್ ಮಾಡಿರಬೇಕು. ಅಟೆಂಡ್ ಮಾಡಿದರೆ ಮಾತ್ರ, ಅವತ್ತು ಅಟೆಂಡ್ ಮಾಡಿ ಪಾಸೋ ಫೇಲ್ ಆದರೂ ನೀವು ತಲೆಗೆಡ್ಸ್ಕೊಡು. ಅವತ್ತು ಅಟೆಂಡ್ ಮಾಡಿದ್ರೆ ಅಂದರೆ ಈ ಎಕ್ಸಾಮ್ ಮತ್ತೆ ನೀವು ಅಟೆಂಡ್ ಮಾಡ್ಬೋದು. ಸೊ ಅಭ್ಯರ್ಥಿಗಳಿಗೆ ಮಾತ್ರ ಕಡ್ಡಾಯ ಕನ್ನಡ ಮರುಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುತ್ತದೆ. ಸೊ ಅವ್ರಿಗೆ ಮಾತ್ರ ಚಾನ್ಸ್ನ ಕೊಟ್ಟಿದ್ದಾರೆ, ಅಪಾರ್ಚುನಿಟಿನ ಕೊಟ್ಟಿದ್ದಾರೆ. ಸೊ ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಕೊಟ್ಟಿರುವಂಥ ಸರ್ಕ್ಯುಲರ್. ಸೊ ಈಗ ಏನೋ ನಿಮಗೆ ಒಂದು ಐಡಿಯಾ ಬಂತು, ಕಡ್ಡಾಯ ಕನ್ನಡ ಎಕ್ಸಾಮು ಎಕ್ಸಾಮ್ ನಡೆಯುತ್ತೆ. ಇದು ಕೋರ್ಟಲ್ಲಿ ಇತ್ತು ಇಶ್ಯೂ.
ಈ ಕೋರ್ಟಲ್ಲಿ ಇರೋ ಇಶ್ಯೂ ಬಗ್ಗೆ ಈಗ ರಿಸಾಲ್ವ್ ಆಯಿತು. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಮಾಡಿಸ್ತಾರೆ, ಅಲ್ಲಿ ಪಾಸ್ ಆಗಿರೋರನ್ನ ಮತ್ತೆ ಡಿ ವಿ ಕರೆದ್ಬಿಟ್ಟು ಡಿ ವಿ ಮಾಡಿ ಮುಂದೆ ಪ್ರೊಸೀಜರ್ ಮಾಡ್ಕೊಳ್ಬೋದು. ಈಗ ಈ ಸರ್ಕ್ಯುಲರ್ ಇಶ್ಯೂ ಆಗಿದೆ ಅಂದರೆ ಮತ್ತೆ ಪ್ರೀವಿಯಸ್ ಮೇನ್ ಎಕ್ಸಾಮು ನೆಗೆಟಿವ್ ಮಾರ್ಕಿಂಗ್ ಏನಾಯಿತು, ನೆಗೆಟಿವ್ ಇದೆಯಾ ಇಲ್ಲ ಅಂತಂತೇಳಿ ಭಾಳ ಜನಕ್ಕೆ ಗೊಂದಲ ಇತ್ತಲ್ಲ, ಅದು ಇನ್ನೂ ಕೋರ್ಟಲ್ಲಿ ಇಶ್ಯೂ ನಡೀತಾ ಇದೆ ಅಂತ ಅನಿಸುತ್ತೆ. ನೋಡೋಣ, ಇನ್ನೂ ಅದ್ರ ಬಗ್ಗೆ ನಮಗೂ ಕ್ಲಿಯರ್ ಅಂತ ಐಡಿಯಾ ಬಂದಿಲ್ಲ. ಯಾಕಂದರೆ ಪ್ರೀವಿಯಸ್ ಆಗಂತೂ ಕೋರ್ಟಲ್ಲಿ ಇಶ್ಯೂ ನಡೀತಾ ಇತ್ತು. ನಡೆದ್ರೂ ನಡಿಬೋದು, ನಡೀದೇನೂ ಇರ್ಬೋದು. ಅದು ಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕು, ಏನು ನಡೆಸಬೇಕಾ ನಡೆಸಬಾರ್ದಾ ಅಂತಂತೇಳಿ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋಗಿದೆ, ಮೆಡಿಕಲ್ ಚೆಕಪ್ ಇನ್ನೂ ಆಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗೋಗಿದೆ, ಅಪಾಯಿಂಟ್ಮೆಂಟ್ ಲೆಟ್ರಿಗಾಗಿ ಕಾಯ್ತಾ ಇದ್ರಲ್ವಾ. ಸೊ ಏನಾದರೂ ಕೋರ್ಟ್ ಕಡೆಯಿಂದ ಜಡ್ಜ್ಮೆಂಟ್ ನಿಮಗೆ ರೀ ಎಕ್ಸಾಮ್ ಮಾಡಿ ಅಂತ ಬಂತು, ಮತ್ತೆ ರೀ ಎಕ್ಸಾಮ್ ಮಾಡಬೇಕಾಗುತ್ತೆ. ರೀ ಎಕ್ಸಾಮ್ ಬೇಡ, ಇವಾಗ ಏನು ಬಿಟ್ಟಿದ್ರೆ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಆರ್ಡರ್ ಕಾಪಿ ಕೊಟ್ಬಿಟ್ಟು ಜಾಬ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂಬಿಡಿ ಅಂತಂದರೆ ಆರ್ಡರ್ ಕಾಪಿ ಬಂದುಬಿಡುತ್ತೆ. ಆದಷ್ಟು ಬೇಗನೆ ನನ್ನ ಕಡೆಯಿಂದ ನೋಡಿದ್ರೆ ಆದಷ್ಟು ಬರ್ಬೋದು ಅಂತ ಕಾಣ್ತಾ ಇದೆ. ಅಂದರೆ ರೀ ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಮಾಡಿದೆ, ಇವಾಗೇನು ನೆಗೆಟಿವ್ ಕನ್ಸಿಡರ್ ಮಾಡಿ ಇವಾಗೇನು ರಿಸಲ್ಟ್ ಶೀಟ್ ಬಿಟ್ಟಿದ್ರು, ಏನು ಡಿ ವಿ ಮಾಡಿದ್ರು, ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಇದು ಕೋರ್ಟಿನ ಜಡ್ಜ್ಮೆಂಟ್ ಮೇಲೆ ಡಿಪೆಂಡು, ನನ್ನ ಜಡ್ಜ್ಮೆಂಟ್ ಏನಲ್ವಲ್ಲ, ನಾನು ಜಸ್ಟ್ ನಾವೇನು ಮಾಡ್ಬೋದು ಗೆಸ್ ಮಾಡ್ಬೋದು ಅಷ್ಟೇ, ಇದು ಹಿಂಗೆ ಆಗ್ಬೋದು ಅಂತಂತೇಳಿ. ಸೊ ನನಗನ್ಸೋ ಪ್ರಕಾರ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಆದಷ್ಟು ಬೇಗನೆ ಬರುತ್ತೆ. ಏನೆಲ್ಲ ಮುಂದೆ ಪ್ರೀವಿಯಸ್ ಆಗಿ ಮಾಡಿದ್ರು ಪ್ರೊಸೆಸ್, ಅದೇ ಪ್ರೊಸೆಸ್ ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 90% ಅದೇ ಪ್ರೊಸೆಸ್ ಕಂಟಿನ್ಯೂ ಆಗ್ಬೋದು, 10% ಮಾತ್ರ ಹಿಂದೆ ಮುಂದೆ ಆಗೋ ಚಾನ್ಸ್ ಇದೆ. 10% ಹಿಂದೆ ಮುಂದೆ ಆಗೋ ಚಾನ್ಸ್ ಅಂದರೆ ಮತ್ತೆ ರೀ ಎಕ್ಸಾಮ್ ಆಗ್ಬೋದು. ಇಲ್ಲ ಅಂದರೆ ನೆಗೆಟಿವ್ ಕನ್ಸಿಡರ್ ಮಾಡಿದೆ, ಪಾಸಿಟಿವ್ ಮಾರ್ಕಿಂಗ್ ಅಂದರೆ ನೆಗೆಟಿವೇ ಕನ್ಸಿಡರ್ ಮಾಡಬೇಡಿ, ಅವ್ರು ಎಷ್ಟೆಷ್ಟು ಬರ್ತಿದ್ದಾರೆ ಅದಕ್ಕೆ ತಕ್ಕಂಥ ಮಾರ್ಕ್ಸ್ ಕೊಡಿ ಅಂತಲೂ ಮಾಡ್ಬೋದು. ಸೊ ಈ ಚಾನ್ಸಸ್ಸು ಬರೀ 10% ಮಾತ್ರ ಅಂತ ಅಂದ್ಕೊಂಡಿದ್ದೀನಿ. ಈಗೇನೋ ಈ ತಿಂಗಳು 29ನೇ ತಾರೀಕು ಅಂತ ಅಂದ್ಕೊಂಡಿದ್ದೀನಿ. ಈ ತಿಂಗಳು 29ನೇ ತಾರೀಕು ಕೋರ್ಟು KPCLಗೆ ಏನು ಅವರು ಒಂದು ಡಿಸ್ಕ್ರಿಪ್ಷನ್ ಏನಿದೆ ಅಥವಾ ಎಕ್ಸ್ಪ್ಲನೇಷನ್ ಏನಿದೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ 29th 28th ಮತ್ತು ಕೋರ್ಟಲ್ಲಿ ಕೇಸ್ ಇರಬೇಕು ಅನ್ಸುತ್ತೆ. ನೋಡೋಣ, ವೆಯ್ಟ್ ಮಾಡೋಣ. ಅವತ್ತಿನ ದಿನ ಏನಂತ ಗೊತ್ತಾಗುತ್ತೆ, ಇನ್ಫಾರ್ಮೇಷನ್ ಗೊತ್ತಾಗಿದ್ದ ನಂತರ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಕ್ಸಾಮ್ ಏನಿದೆಲ್ಲ ನಡೀದೆ. ಈಗೇನು ಬಿಟ್ಟಿದ್ರು ಡಿ ವಿ ಎಲ್ಲ ಆಗಿತ್ತು, ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡಿ ಅಂತ ಅನ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಜಡ್ಜ್ಮೆಂಟ್ KPCL ಪರವಾಗಿಯೇ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಬಂತು ಅಂದರೆ ನಿಮಗೆ ಇನ್ನೊಂದು ಡೌಟ್ ಬರುತ್ತೆ, ಸರ್ ಅದ್ರ KPCL ಪರವಾಗಿ ಬಂದ್ರು, ನೆಗೆಟಿವ್ ಪರವಾಗಿ ಬಂದ್ರು ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ಬೋದು ಅಂತಂದರೆ, ಈಗ ನೋಡಿ ಇದು ಯಾವ ತಿಂಗಳಿದು, ಜನವರಿ ಅಲ್ವಾ, ಜನವರಿ ತಿಂಗಳು. ನನ್ನ ಪ್ರಕಾರ ಇಲ್ಲಿಂದ ಒಂದು 4 ತಿಂಗಳು ಇಟ್ಕೊಳ್ಳಿ, 4 ರಿಂದ 6 ತಿಂಗಳು ಮ್ಯಾಕ್ಸಿಮಮ್ ಅಂದರೆ 4 to 6 months. ಸೊ ಜನವರಿ ಅಂದರೆ ನನ್ನ ಪ್ರಕಾರ ನೀವು ಜೂನ್ ಅಥವಾ ಜೂಲೈ ಒಳಗಡೆ ಈ ಕೇಸು ರಿಸಾಲ್ವ್ ಆಗೋಗುತ್ತೆ. ಜೂನ್ ಅಥವಾ ಜೂಲೈ ಒಳಗಡೆ ಕೇಸು ರಿಸಾಲ್ವ್ ಆಗೋಗುತ್ತೆ, 100% ಕ್ಲಿಯರ್ ಆಗುತ್ತೆ. ಸೊ ಈ ಕೇಸು ರಿಸಾಲ್ವ್ ಆಗಿತ್ತು ಅಂತಂದ್ರೇನು, ಎಕ್ಸಾಮ್ ಮಾಡಬೇಕಾ ಬೇಡವಾ, ಒಂದು ವೇಳೆ ಮಾಡೋದು ಬೇಡ ಅಂದರೆ ಯಾರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡಬೇಕು, ಇಷ್ಟೇ ಬರೋದು ನಿಮಗೆ, ಇಷ್ಟೊಳಗಡೆ ಗೊತ್ತಾಗ್ಬಿಡುತ್ತೆ, ಈ ಮಂತ್ ಒಳಗಡೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಈಗಾಗಲೇ ಇಷ್ಟು ವರ್ಷನೇ ವೆಯ್ಟ್ ಮಾಡಿದ್ರೆ ಅಂದರೆ ಇನ್ನೊಂದು ಇಷ್ಟು ತಿಂಗಳು ವೆಯ್ಟ್ ಮಾಡೋಕ್ಕಾಗಲ್ವಾ, ಇಷ್ಟು ತಿಂಗಳು ವೆಯ್ಟ್ ಮಾಡಿ. ಯಾಕಂದರೆ ನೀವು ವೆಯ್ಟ್ ಮಾಡಬೇಕು, ಬೇರೆ ದಾರಿ ಇಲ್ವಲ್ಲ, ಈಗ ಹೋಗಿ ಕೂತ್ಕೊಂಡು ಕೇಳೋಕ್ಕೂ ಆಗಲ್ಲ. ಹಾಗಾಗಿ ಆ ಜಡ್ಜ್ಮೆಂಟ್ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಸೊ ಈ ಒಂದು ಡೇಟ್ ಒಳಗಡೆ, ಈ ಒಂದು ಮಂತ್ ಒಳಗಡೆ ನಿಮ್ಮ ಕೇಸ್ ರಿಸಾಲ್ವ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಹಾಗಾಗಿ ರಿಸಾಲ್ವ್ ಆಗುತ್ತೆ, ಧೈರ್ಯದಿಂದಿರಿ. ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗದೇ ಇರಲಿ. ಆದಷ್ಟು ಬೇಗನೆ ಈ ಪ್ರಾಸೆಸ್ ಕಂಪ್ಲೀಟ್ ಆಗಿಬಿಟ್ಟು ಯಾರೆಲ್ಲರಿಗೂ ಜಾಬ್ಸ್ ಬರೋದಿದೆ ಬೇಗನೆ ಜಾಬ್ಸ್ ಬರಲಿ. ಈ ನೋಟಿಫಿಕೇಷನ್ ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ನಮಗೆ 200 ರಿಂದ 300 ವೇಕೆನ್ಸಿ ಇರುವಂಥ ನೋಟಿಫಿಕೇಷನ್ ಇದೆ, ಇದೇ KPCLದು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತೀರಾ, ಮತ್ತು ಈ ಒಂದು ನೋಟಿಫಿಕೇಷನ್ ಬಂತಂದರೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ಬೋದು 3 ರಿಂದ 5 ವರ್ಷವರೆಗೆ, 3 ವರ್ಷ 3 ಇಯರ್ಸ್ ಏನಿದೆ ಇದು ರಿಲ್ಯಾಕ್ಸೇಷನ್ ಸಿಗ್ಬೋದು KPCL ಕಡೆಯಿಂದ. ಯಾಕಂದರೆ ಇಷ್ಟು ವರ್ಷ ಅವ್ರು ವೇಸ್ಟ್ ಮಾಡಿದಾರಲ್ವ. ಸೊ ಹಾಗಾಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಮಾಡಿ. 200 ರಿಂದ 300 ವೇಕೆನ್ಸಿ, ಇಲ್ಲ ಮ್ಯಾಕ್ಸಿಮಮ್ ಅಂದರೆ 500 ವೇಕೆನ್ಸೀಸ್ವರೆಗೂ ವೇಕೆನ್ಸೀಸ್ ಕ್ರಿಯೇಟ್ ಆಗಿ ಹೊಸ ನೋಟಿಫಿಕೇಷನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಟಿಫಿಕೇಷನ್ ಕ್ಲಿಯರ್ ಆಯ್ತು ಅಂದರೆ ಅವ್ರ ನೋಟಿಫಿಕೇಷನ್ ಬರುತ್ತೆ. ಸೊ ಅದೇ ಥರನೇ ಇನ್ನೂ ಒಂದು ನೋಟಿಫಿಕೇಷನ್ ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ, ಎಲೆಕ್ಟ್ರಿಕಲ್ EC ಅವರಿಗೆ ಇನ್ನೂ ಒಂದು ಹೊಸ ನೋಟಿಫಿಕೇಷನ್ ಇದೆ. KPSC ವತಿಯಿಂದ, KPSC ಕಡೆಯಿಂದ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ದು ಒಂದು ನೋಟಿಫಿಕೇಷನ್ ಬರುತ್ತೆ ಸದ್ಯದಲ್ಲೇ, ಒಂದು 3-4 ತಿಂಗಳು ತೊಗೊಳ್ಬೋದು. ಅದಾಗಿ ನಂತರ ಬೆಂಗಳೂರು ಮೆಟ್ರೋ ಅಲ್ಲಿಂದನೂ ನಿಮಗೆ ಜೂನಿಯರ್ ಇಂಜಿನಿಯರ್ ವೇಕೆನ್ಸಿ ಬರೋದಿದೆ, ಅಲ್ಲೂ ಬರ್ಬೋದು. ಅದಾಗಿ ನಂತರ ಜೂನಿಯರ್ ಇಂಜಿನಿಯರ್ ಅದು ಎಲೆಕ್ಟ್ರಿಕಲ್ಗೆ ಮತ್ತು ECಗಾಗಿರುತ್ತೆ, ಮೆಕ್ಯಾನಿಕಲ್ಗಿರಲ್ಲ. ಸೆಕ್ಷನ್ ಇಂಜಿನಿಯರ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ECಗಿರುತ್ತೆ. ಸೊ ಆ ಒಂದು ನೋಟಿಫಿಕೇಷನ್ BMRCL ವತಿಯಿಂದ ಬರ್ಬೋದು, ಅಂದರೆ ಬೆಂಗಳೂರು ಮೆಟ್ರೋಯಿಂದ. ಅದಾಗಿ ನಂತರ ಇನ್ನೊಂದು ನೋಟಿಫಿಕೇಷನು ಬೆಂಗಳೂರು ಜಲಮಂಡಳಿ ಅಂದರೆ BWSSBಯಿಂದ ಬರೋದಿದೆ. ಇದು ಜೂನಿಯರ್ ಇಂಜಿನಿಯರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಎಲೆಕ್ಟ್ರಿಕಲ್, ಈ 3 ಡಿಪಾರ್ಟ್ಮೆಂಟ್ಗೆ ಬರೋದಿದೆ. ನೋಡೋಣ, ಇದು ಒಂದು ಬರ್ಬೋದು. ಮತ್ತು ಅದಾಗಿ ನಂತರ ಇನ್ನೊಂದು ನೋಟಿಫಿಕೇಷನ್ ಇದೆ, AEE ವೇಕೆನ್ಸಿ ಫಾರ್ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲು. ಸೊ ಮೆಕ್ಯಾನಿಕಲ್ಗೆ ಏನೋ ಒಂದು 3 ರಿಂದ 5 ವೇಕೆನ್ಸಿಯನ್ನು ನೋಡಿದ್ದೆ ನಾನು. ಸೊ ಇಷ್ಟು ವೇಕೆನ್ಸೀಸ್ ಇನ್ನೊಂದು ನೋಟಿಫಿಕೇಷನ್ ಬರ್ಬೋದು. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಜಾಬ್ಸ್ ಪಡಿಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಪ್ರಿಪೇರ್ ಆಗ್ತಾಯಿರಿ. ನೀವು ಇವತ್ತಿಲ್ಲ ಅಂದರೆ ನಾಳೆ ಸಕ್ಸಸ್ ಸಿಗುತ್ತೆ, ಇವತ್ತಿಲ್ಲ ಅಂದರೆ ನಾಳೆ ಜಾಬ್ ಆಗೇ ಆಗುತ್ತೆ. 100% ಪ್ರಿಪ್ರೇಷನ್ ಮಾಡ್ತಾ ಇರಬೇಕು. ಈ ಥರ ಅಡಚಣೆಗಳಿಗೆ, ಈ ಥರ ಒಂದು ಅಬ್ಸ್ಟ್ರಕ್ಷನ್ಸಿಂದ ನಿಮ್ಮ ಪ್ರಿಪರೇಷನ್
ನಿಲ್ಬಾರ್ದು. ಸೊ ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ ಅಂದರೆ ಇವತ್ತಿಲ್ಲ ನಾಳೆ ಜಾಬ್ ಇರುತ್ತೆ. ಈಗಾಗಲೇ ಇನ್ನೊಂದು ನೋಟಿಫಿಕೇಷನ್ ನಿಮಗೆ ಆಗಲೇ ರಿಲೀಸ್ ಆಗಿದೆ. ಯಾವುದು? ಗ್ರೂಪ್ ಡಿ. ಇದು ಗ್ರೂಪ್ ಡಿ ಬೇಕಂದರೆ ಯಾರೆಲ್ಲ ಜಾಬ್ ಬೇಕು ಅಂತ ಅನ್ನೋರು ಇರ್ತಿರಲ್ಲ, ಸೊ ನಮ್ಮ ಸೌತ್ ವೆಸ್ಟ್ ರೈಲ್ವೇಸ್ಗೆ 500+ ವೇಕೆನ್ಸೀಸ್ ಇದೆ. 32,000 ವೇಕೆನ್ಸೀಸಲ್ಲಿ 32,000 ವೇಕೆನ್ಸೀಸ್ ಟೋಟಲ್ ಕಾಲ್ ಮಾಡಿರೋದು. ಆ 32,000 ವೇಕೆನ್ಸೀಸ್ 32,000+ ವೇಕೆನ್ಸೀಸ್ ಕಾಲ್ ಮಾಡಿರೋದು ಗ್ರೂಪ್ ಡಿ. ಇದು ಗ್ರೂಪ್ ಡಿ ವೇಕೆನ್ಸಿ. ಇದಕ್ಕೆಲ್ಲ ಬೇಸಿಕ್ ಸ್ಯಾಲ್ರಿ 18,000 ಏನಿತ್ತು, ಈಗ ಅದು ರೈಸ್ ಆಗಿ 54 ಏನೋ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಇನ್ನೂ ಕ್ಲಿಯರ್ ನನಗೂ ಇಲ್ಲ. ಸೊ ಈ 500 ವೇಕೆನ್ಸೀಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಒಳ್ಳೆ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಸೊ ಇದಕ್ಕೆ 36 ಇಯರ್ಸ್ವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಈ 36 ಇಯರ್ಸ್ ಏನಿದೆಲ್ಲ ಇದು ಜನರಲ್ ಮೆರಿಟಿಗೆ. ಸೊ ಯಾರೆಲ್ಲ 36 ಇಯರ್ಸ್ ಒಳಗಡೆ ಇದ್ದೀರೋ ಅಥವಾ 36 ಇಯರ್ಸ್ ಇದ್ದು ಜನರಲ್ ಮೆರಿಟ್ ಅವರು, OBC ಅವರಿಗೆಲ್ಲ ಆದರೆ ರಿಲ್ಯಾಕ್ಸೇಷನ್ ಇದೆ. 39, 41 ಇಯರ್ಸ್ ತನಕ ಏನೋ ರಿಲ್ಯಾಕ್ಸೇಷನ್ ಹೋಗಿದೆ. ಸೊ ಯಾರೆಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂತ ಇನ್ನೂ ಕನಸಿದೋ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಥವಾ ಪ್ರಿಪ್ರೇಷನ್ ಆಗ್ತಾಯಿದ್ರೋ ಅವ್ರಿಗೆ ಈ ಒಂದು ಅವಕಾಶನ ಬಳಕೆ ಮಾಡ್ಕೊಳ್ಬೋದು. ಅವರಿಗೆ ಇದೊಂದು ಒಳ್ಳೆ ಸುವರ್ಣವಾದ ಅವಕಾಶ ಅಂತ ಅನ್ಕೊಳ್ಬೋದು, ಯಾಕಂದರೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಸೊ ಇದು ಬಿಟ್ಟರೆ ಇನ್ನೊಂದಿದೆ, ಈಗ ಹೊಸ ನೋಟಿಫಿಕೇಷನು BHEL ನೋಟಿಫಿಕೇಷನು. ಬಟ್ ಇದಕ್ಕೆ ಏಜ್ ಲಿಮಿಟು 27 ಇಯರ್ಸ್ ಮಾತ್ರ ಇದೆ ಮ್ಯಾಕ್ಸಿಮಮ್. ಇದು ಫಾರ್ ಜನರಲ್ ಮೆರಿಟ್, ಇದು GMಗೆ. ಸೊ ಮೆಕ್ಯಾನಿಕಲ್ಗೆ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಮೆಕ್ಯಾನಿಕಲ್ ಅವ್ರಿಗೆ BE ಮಾಡಿದ್ರು, BE ಅಥವಾ ಡಿಪ್ಲೊಮಾ ಮಾಡಿದ್ರು, ಎರಡಕ್ಕೂ ನೋಟಿಫಿಕೇಷನ್ ಕಾಲ್ ಮಾಡಿದ್ದಾರೆ. ಇದಾಗಿದ ನಂತರ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಾನು BHELದು ಸಂಪೂರ್ಣ ವಿವರಣೆ ಕೊಟ್ಟಿರ್ತೀನಿ. ಯಾರೆಲ್ಲರೂ BHELಗೆ ಅಪ್ಲಿಕೇಶನ್ ಮಾಡೋಕ್ಕೆ ಎಲಿಜಿಬಲ್ ಇದ್ದಿರೋ, ಈ 27 ಇಯರ್ಸ್ ಜನರಲ್ ಮೆರಿಟ್ ಆದರೆ, ಕ್ಯಾಟಗರಿ ಇತ್ತಂದರೆ 30 ಇಯರ್ಸ್, OBCಗೆ 33 ಇಯರ್ಸ್, SC STಗೆ ಇದೆ. ಸೊ ಈ ಏಜ್ ಲಿಮಿಟಲ್ಲಿ ನೀವು ಇದ್ರಪ್ಪ, BHELಗೆ ಎಲಿಜಿಬಲ್ ಇದ್ದೀರಾ ಅಂತಂದರೆ ಆ ಒಂದು ವೀಡಿಯೋನ ನೋಡಿರಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋನ ಕಂಪ್ಲೀಟ್ ಡೀಟೇಲ್ ನೋಡಿ. ನೀವು ಎಲಿಜಿಬಲ್ ಇದ್ದಾರೆ ಅಂದರೆ ಅಪ್ಲೈ ಮಾಡಿ. ಇದು ಒಂದು ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಾಣುವಂಥ ಕಮೆಂಟ್ ಸೆಷನಲ್ಲಿ, ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಸೆಷನ್ ಇರುತ್ತಲ್ವ, ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ. ಏನು ಕೇಳ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.